ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದೊಂದು ಬೇಸಿಕ್ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ, ಬಿಕಾಸ್ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ. ಸೊ ಹೊರಗಡೆ ಹೋಗ್ತಿದ್ದೆ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಲೇಬೇಕು, ಸುಮಾರು ಜನ ನನಗೆ ಕಮೆಂಟ್ ಮಾಡೋದು ನಾನು ಮಿಸ್ ಆಗಿ ಹೋಗ್ತಾ ಇದ್ದೀನಿ ಎಲ್ಲೋನು. ಐ ಆಮ್ ಸೋ ಸಾರಿ ಫಾರ್ ದಟ್, ಮಿಸ್ ಆಗಿರೋದಕ್ಕೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಜಸ್ಟ್ ಶಾಪಿಂಗ್ ಮಾಡೋಣ ಅಂತ ಟ್ರೆಂಡ್ಸ್ಗೆ. ಇದು ಆ್ಯಕ್ಚುಲಿ ಡಿಸೆಂಬರ್ ಆರ್ ಜನವರಿ ವ್ಲಾಗ್ ಆಗಿರುತ್ತೆ. ಆವಾಗ ಸಿಕ್ಕಾಪಟ್ಟೆ ಆಫರ್ ಇತ್ತು. ಆಫರ್ ಟೈಮಲ್ಲಿ ನಾವು ಸುಮಾರು ಟ್ರೆಂಡ್ಸ್ನ ವಿಸಿಟ್ ಮಾಡಿದ್ದೀವಿ. ಮೇ ಬಿ 4 to 5 ಟ್ರೆಂಡ್ಸ್ನ ವಿಸಿಟ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಲೆಕ್ಷನ್ ಇತ್ತು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಏನೇನು ಸಿಗುತ್ತೆ ಅಂತ. ಟ್ರೆಂಡ್ಸಲ್ಲಿ ಆಬ್ವಿಯಸ್ಲಿ ಪರ್ಫ್ಯೂಮ್ ಎಲ್ಲ ಸಿಗುತ್ತೆ. ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಈ ಡಿಯೋಸ್ ಬಟ್ 99ಗೆ ಇತ್ತು ಅಂತ ನನಗೆ 2 ಪರ್ಚೇಸ್ ಮಾಡಿದೆ. ಯೂಶ್ವಲಿ ಫ್ಯೂ ಇಯರ್ಸ್ ಬ್ಯಾಕ್ ನಾನು ಪರ್ಫ್ಯೂಮ್ ಯಾವುದು ಯೂಸೇ ಮಾಡ್ತಿರಲಿಲ್ಲ. ಲೈಕ್ ಒಂದೇ ಒಂದು ನನ್ನ ತಂಗಿ ಗಿಫ್ಟ್ ಮಾಡಿದ್ಲು ಅಂತ 3 ಇಯರ್ಸ್ವರೆಗೂ ಹಾಗೆ ಇಟ್ಟಿದ್ದೆ. ಆಮೇಲೆ ಅವಳೇ ಮನೆಗೆ ಹೋಗ್ತಾ ಬರ್ತಾ ಹಾಕ್ಕೊಂಡು ಯೂಸ್ ಮಾಡಿದ್ಲು. ಬಟ್ ಈ ನಡುವೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಕೂಡ ಪರ್ಚೇಸ್ ಮಾಡ್ತಾ ಇದ್ದೀನಿ. ಝುಡಿಯೋಗೆ ಹೋಗಲಿ, ಮಿನಿಸೋಗೆ ಹೋಗಲಿ, ಎಲ್ಲರೂ ಪರ್ಫ್ಯೂಮ್ ಅಂತೂ ಒಂದು ಹಿಡ್ಕೊಂಡು ಬರ್ತಾನೆ ಇದ್ದೀನಿ, ಅಷ್ಟು ಇಷ್ಟ ಆಗ್ತಿದೆ. ಸೊ ಇದೆಲ್ಲ ಸ್ಯಾಂಡಲ್ಸ್ ಕಲೆಕ್ಷನ್. ನಾನು ಏನು ಯಾವುದು ತೊಗೊಂಡಿಲ್ಲ. ಯೂಶ್ವಲಿ ನಿಮ್ಗೆಲ್ರಿಗೂ ಗೊತ್ತು, ನಾನು ಮಲ್ಲೇಶ್ವರಂಗೆ ಹೋದ್ರೇ ತೊಗೊಳ್ಳೋದು. ಇನ್ನು ಎಲ್ಲಿ ಎಷ್ಟೇ ಚೆನ್ನಾಗಿರೋ ನಾನು ತೊಗೊಳಕ್ಕೆ ಹೋಗಲ್ಲ, ಬಿಕಾಸ್ ನಂಗೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಫೀಲ್ ಆಗ್ತಿರುತ್ತೆ. ಅದಕ್ಕಾಗಿ ನಾನು ಯಾವುದೇ ಮಾಲಲ್ಲೆಲ್ಲ ತೊಗೊಳ್ಳೋದೇ ಇಲ್ಲ. ಟು ಬಿ ಫ್ರ್ಯಾಂಕ್ ತೊಗೊಂಡು ಇಲ್ಲ. ನಾನು ಎವ್ರಿ ಟೈಮ್ ಮಲ್ಲೇಶ್ವರಂಗೆ ಹೋಗಿ ತೊಗೊಳ್ಳೋದು. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅಲ್ಲೇ ತೊಗೊತೀನಿ ಹೊರತು ಇಲ್ಲೆಲ್ಲೂ ತೊಗೊಳ್ಳಲ್ಲ. ನನ್ನ ತಂಗಿ ವೆಡ್ಜಸ್ ನೋಡ್ತಿದ್ಲು, ಅವಳು ಸಿಕ್ಕಾಪಟ್ಟೆ ಇಷ್ಟ ವೆಡ್ಜಸ್ ಹಾಕೋಬೇಕು ಅಂತ. ಆ್ಯಂಡ್ ಅವಳು ಎಷ್ಟಾದ್ರೂ ತೊಗೊತಾಳೆ. ನಾನು ಸ್ವಲ್ಪ ಬಜೆಟ್ ಅಂತ ಯೋಚನೆ ಮಾಡೋದು ಜಾಸ್ತಿ. ಅದಕ್ಕಾಗಿ ಅನಿಸುತ್ತೆ ನಾನು ಏನು ಹೊರಗಡೆ ಎಲ್ಲ ಶಾಪಿಂಗ್ ಮಾಡಲ್ಲ. ಸೊ ಆಬ್ವಿಯಸ್ಲಿ ನನಗೆ ಬ್ಯಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಬ್ಯಾಗ್ಸ್ನ ನೋಡ್ತಾ ಇರ್ತೀನಿ. ಅದಾಗಿದ ತಕ್ಷಣ ನಾವು ಗ್ಲೆನ್ಸ್ಗೆ ಹೋದ್ರಿ, ಬಿಕಾಸ್ ನನಗೆ, ನನ್ನ ತಂಗಿಗೆ, ನಮ್ಮ ಮನೇಲಿ ಎಲ್ರಿಗೂ ಗ್ಲೆನ್ಸ್ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಸ್ಮಾಲ್ ಮಿನಿ ಕೇಕ್ಸ್ ಇರುತ್ತಲ್ಲ ಅದು, ಆಮೇಲೆ ದೊಡ್ಡದೆಲ್ಲ ಬರುತ್ತಲ್ಲ ಅದು ಅಲ್ಲ, ಸ್ಮಾಲ್ ಕಪ್ ಕೇಕ್ ಬರುತ್ತಲ್ಲ ಅದರಲ್ಲಿ ರೆಡ್ ವೆಲ್ವೆಟ್ ಆ್ಯಂಡ್ ಚಾಕ್ಲೇಟ್ ಸಿಕ್ಕಾಪಟ್ಟೆ ಫೇವ್ರೇಟು. ಅದಕ್ಕೆ ಎವ್ರಿ ಟೈಮ್ ತೊಗೊತಾ ಇರ್ತೀವಿ. ಆ ಕಡೆ ಹೋಗಿದ್ರಿ ಅಂತ ಶಾಪ್ಗೆ ಹೋದ್ರಿ, ಇಲ್ಲಾಂದರೆ ಆನ್ಲೈನಲ್ಲೆಲ್ಲ ತೊಗೊತಾನೆ ಇರ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ಬೇರೆ ಏನೂ ಟ್ರೈ ಮಾಡಿಲ್ಲ, ಜಸ್ಟ್ ಕಪ್ ಕೇಕ್ ಅಷ್ಟೇ ಟ್ರೈ ಮಾಡಿರೋದು. ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀವಿ. ಸೊ ನನ್ನ ತಂಗಿ ಬೇರೆ ಏನಾದರೂ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಿದ್ಲು. ಬಟ್ ಎಂಡ್ ಆಫ್ ದ ಡೇ ನಾವು ಯಾವುದೂ ತೊಗೊಂಡಿಲ್ಲ. ನಾವು ತೊಗೊಂಡಿದ್ದೆ ಬರೀ ಕಪ್ ಕೇಕ್ಸ್ ಅಷ್ಟೇ. ಸಖತ್ತಾಗಿರುತ್ತೆ. ಲೈಕ್ ಶುಗರ್ ಸ್ವಲ್ಪ ಕಮ್ಮಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ರೆಡ್ ವೆಲ್ವೆಟ್ ಹೊರಗಡೆ ಎಲ್ಲ ಇಷ್ಟನೇ ಆಗಲ್ಲ, ಗ್ಲೆನ್ಸಲ್ಲಾದರೆ ಮಾತ್ರ ಇಷ್ಟ. ಅದಕ್ಕಾಗಿ ಅಲ್ಲಿ ತೊಗೊತೀನಿ. ನನ್ನ ತಂಗಿ ಕಾರ್ ತೊಗೊಂಡಿರೋದು ಹಂಗಿರಲಿ, ಸುಮ್ಮನೆ ಕಾರಲ್ಲಿ ರೌಂಡ್ ಹೋಗ್ತಾ ಇರ್ತೀವಿ ಅಲ್ಲಿ ಇಲ್ಲಿ. ಸೊ ಹಾಗಾಗಿ ಗ್ಲೆನ್ಸ್ ಕಾಣ್ತು ಸಾಗರ್ ನಗರ್ ಸೈಡ್ ಹೋಗಿದ್ದಾಗ. ಅದಾದಮೇಲೆ ಆಬ್ವಿಯಸ್ಲಿ ಮನೆಗೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಅಷ್ಟೇ. ಮೇ ಬಿ ಈ ವಿಡಿಯೋದಲ್ಲಿ 2 ವಿಡಿಯೋ ಪಾರ್ಟ್ ಬರುತ್ತೆ ಅಂದ್ಕೊಂಡಿದ್ದೀವಿ, ಬಿಕಾಸ್ ಒಂದಿನ ಹಾಫ್ ಡೇ ಹೋಗಿ ಬಂದಿದ ತಕ್ಷಣ ಇನ್ನೊಂದು ಸತಿನೂ ಹೋದ್ವಿ. ಅದು ವಿಡಿಯೋ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ನಾನು ಅದೇ ಥರ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಟೇಕ್ ಅ ಮೂಮೆಂಟ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನಾವು ಆದಷ್ಟು ಬೇಗ 6K ಫ್ಯಾಮಿಲಿ ಆಗ್ತೀವಿ. ಅದಾಗಿದ ತಕ್ಷಣ ಒಂದು ಸೆಲೆಬ್ರೇಷನ್ ವೀಡಿಯೋ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ 6K ರೀಚ್ ಮಾಡಿ. ಅದಾಗಿದ ತಕ್ಷಣ ನಾವು ಬಂದಿದ್ದು ಹೋಟೆಲ್ಗೆ. ಇದು ರೆಸ್ಟೋ 91 ಅಂತ ದಾಸರಳ್ಳಿ ಮೇನ್ ರೋಡಲ್ಲಿ ಹೊಸದಾಗಿದೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋದ್ರಿ. ಆ್ಯಂಬಿಯನ್ಸ್ ಆಗಲಿ ಹೋಟೆಲ್ ಆಗಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಹಾಗೆ ಫುಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೋದ್ರಿ. ಬಟ್ ನಮಗೇನೋ ಅಷ್ಟು ಇಷ್ಟ ಆಗಿಲ್ಲ ಫುಡ್. ಆ್ಯಂಬಿಯನ್ಸ್ ವೈಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ಫುಡ್ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಆಲ್ಸೋ ನಾವು ಒಂದು ಹೋಟೆಲ್ನ ವಿಸಿಟ್ ಮಾಡಿದ್ವಿ ಅಂದರೆ ಕಂಟಿನ್ಯೂಸ್ ಒಂದು 10-20 ಸತಿ ಹೋಗ್ಬಿಡ್ತೀವಿ. ಬಟ್ ಇದೊಂದು ಹೋಟೆಲ್ಗೆ ಒಂದೇ ಸತಿ ಗೈಸ್ ನಾವು ಹೋಗಿರೋದು. ಯಾಕೆ ಅಂತ ಗೊತ್ತಿಲ್ಲ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಹೋಟೆಲ್ ಅಂತ. ಅಲ್ಲಿ ಬಾರ್ ಕೌಂಟರ್ ಸಪ್ರೇಟ್ ಇರುತ್ತೆ, ಏನೇನೋ ಇತ್ತು. ನಾವು ಆ ಕಡೆ ಎಲ್ಲೂ ಹೋಗಿಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಒಂದು ಟೇಬಲಲ್ಲಿ ಕುತ್ಕೊಂಡ್ಬಿಟ್ರಿ, ಬಿಕಾಸ್ ನಾವೇನು ಒಳಗಡೆ ಎಲ್ಲ ಹೋಗಿಲ್ಲ, ಲೇಟ್ ನೈಟ್ ಆಗಿತ್ತಲ್ಲ ಅದಕ್ಕಾಗಿ. ಸೊ ನಿಮಗೆ ಗೊತ್ತು, ರ್ಯಾಂಡಮಾಗಿ ನಾನ್ ವೆಜ್ ಡೇಸಲ್ಲಿ ಹೋದರೆ ನಾವು ಆರ್ಡ್ರ್ ಮಾಡೋದೇ ಕಬಾಬು. ಸೊ ಅದು ನಾನು ಆರ್ಡ್ರ್ ಮಾಡಿದ್ದಿದ್ದು. ಇದು ನನ್ನ ತಂಗಿ ಮತ್ತು ನಮ್ಮಮ್ಮ ಸೂಪ್ ತೊಗೊಂಡ್ರು. ನಾನು ಸೂಪ್ ಕುಡಿಯೋದಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನಡುವೆ ಫ್ರೆಂಚ್ ಫ್ರೈಸ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕಾಗಿ ಅದನ್ನು ತೊಗೊಂಡಿದ್ದೀವಿ. ಅದಾದಮೇಲೆ ಒಂದು ಬಿರಿಯಾನಿ ತೊಗೊಂಡಿದ್ವಿ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ ಈ ಹೋಟೆಲಲ್ಲಿ. ಆದರೆ ಟು ಬಿ ಫ್ರ್ಯಾಂಕ್ ಅಲ್ಲಿ ತೊಗೊಂಡಿರೋದ್ರಲ್ಲಿ ಅರ್ಧ ವಾಪಸ್ ಪಾರ್ಸೆಲ್ ಕೂಡ ಹಾಕ್ಸ್ಕೊಂಬಂದ್ರಿ. ಯಾಕೋ ಗೊತ್ತಿಲ್ಲ, ಅಷ್ಟೇನು ಇಷ್ಟ ಆಗಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಸೊ ಅದಾದಮೇಲೆ ಇದೇನಂತ ನಾನು ಮರ್ತೋಗಿದ್ದೀನಿ, ರೋಟಿಗೆ ಪನ್ನೀರ್ ತೊಗೊಂಡಿದ್ಲು. ಬಿಕಾಸ್ ನನ್ನ ತಂಗಿ ನಾನ್ ವೆಜ್ ತಿಂತಾ ಇರಲಿಲ್ಲ ಆವಾಗ, ಅದಕ್ಕಾಗಿ ಅವಳು ಇದು ನಾನ್ ಮತ್ತು ಪನ್ನೀರ್ ತೊಗೊಂಡಿದ್ಲು. ಸೊ ಅದು ಕಬಾಬ್ ಮಾತ್ರ ಬಿರಿಯಾನಿ ನನಗೆ, ನಮ್ಮಮ್ಮಂಗೆ. ಅದಾಗಿದ ತಕ್ಷಣ ನಾವು ಮನೆಗೆ ಹೊರಟ್ರಿ.
ಸೊ ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ, ಬಟ್ ಮನೆಯವ್ರ ಜೊತೆ ಹೊರಗಡೆ ಹೋಗಿದ್ದು ಕೂಡ ಮೆಮೊರಿಯಾಗಿ ಉಳಿಲಿ ಅಂತ ಅಷ್ಟೇ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ ಯು.